ಕನ್ಸಿಸ್ಟೆನ್ಸಿ, ಮೋಟಿವೇಶನ್, ಸ್ಟ್ರಕ್ಚರ್ಡ್ ಪ್ಲಾನ್, ಮೈಂಡ್ ಸೆಟ್ ಇದೆಲ್ಲವೂ ಕೂಡ ತಮಗಿದೆ ಅಂದ್ರೆ ಈ ವಿಡಿಯೋ ನೋಡಬೇಡಿ, ಸ್ಕಿಪ್ ಮಾಡಿ ಹೋಗ್ತಾ ಇರಿ. ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಅಪ್ಪ. ಡಿಯರ್ ಸ್ಟೂಡೆಂಟ್ಸ್, ಬಹಳಷ್ಟು ದಿನದಿಂದ ಸರ್ ಮೆಂಟರ್ಶಿಪ್ ಸೆಷನ್ ಯಾವಾಗ ನೀವು ಮೆಂಟರ್ಶಿಪ್ ಸೆಷನ್ ಸ್ಟಾರ್ಟ್ ಮಾಡಿ ಸರ್ ಅಂತ ಕೇಳ್ತಾ ಇದ್ರಿ. ಯೂಶಲಿ KS, FD, ST, ಗ್ರೂಪ್ ಸಿ ಮತ್ತೆ PSI ಅವರಿಗೆ ಮಾಡ್ತಾ ಇದ್ದೆ, PC ಅವರಿಗೆ ಮಾಡ್ತಾ ಇರಲಿಲ್ಲ. ಬಟ್ ಅನೇಕ ವಿದ್ಯಾರ್ಥಿಗಳು ನನಗೆ ನಮ್ಮ ಹಳೆ ಮೆಂಟರ್ಶಿಪ್ನ ವಿದ್ಯಾರ್ಥಿಗಳ ಕೈಲಿ ಹೇಳ್ಸಿದ್ರು, ಅವ್ರ ಫ್ರೆಂಡ್ಸು, ಸರ್ ಹೇಳಿ ಬೇಗ ಮಾಡ್ಲಿಕ್ಕೆ ಅಂತೇಳಿ. 3 to 4 months ಇಂದ ನಾನು ಒಂದಷ್ಟು ಪರ್ಸನಲ್ ಕೆಲಸಗಳಲ್ಲಿ ಬಿಸಿ ಇದ್ದೆ, ಮತ್ತೆ ಒಂದಷ್ಟು ನ್ಯೂ ಪ್ರಾಜೆಕ್ಟ್ ಅಲ್ಲಿ ಬಿಸಿ ಇದೆ, ಒಂದಷ್ಟು ಸಮಸ್ಯೆಗಳು ಕೂಡ ಇತ್ತು. ಅದರಿಂದ ಯಾವುದನ್ನು ಕೂಡ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಅಂಡ್ ಒಂದು 13 ಮೆಂಟರ್ಶಿಪ್ ಗ್ರೂಪ್ ಇದು, ಅದು ಮುಗಿದಿರಲಿಲ್ಲ, ಸೊ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಈಗ ಒಂದು 9 ಮೆಂಟರ್ಶಿಪ್ ಗ್ರೂಪ್ ಮುಗಿದಿದೆ, ಇನ್ನೊಂದು 2-3 ಇದೆ ಅಷ್ಟೇ. ಸೊ ಈಗ ಹೊಸ ಮೆಂಟರ್ಶಿಪ್ ಅನ್ನ ಶುರು ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಯಾರಿಗೆ ಈ ಮೆಂಟರ್ಶಿಪ್ ಹೆಲ್ಪ್ ಆಗುತ್ತೆ, ಯಾವ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಯಾವ ರೀತಿ ಜಾಯ್ನ್ ಆಗೋದು, ಈ ಮೆಂಟರ್ಶಿಪ್ ಅಲ್ಲಿ ಏನೆಲ್ಲ ಇರುತ್ತೆ ಸರ್ ಅನ್ನೋದಕ್ಕೆ ಕಂಪ್ಲೀಟ್ ವಿಡಿಯೋವನ್ನ ನೋಡಿ. ಯಾಕೆಂದ್ರೆ ನಾನು ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಅಥವಾ ಏನಾದ್ರು ಕೊಟ್ಟಿದ್ದೀನಿ ಅಂದ್ರೆ ಸುಮ್ಮನೆ ಬಂದು ವಿಡಿಯೋ ನೋಡಿರಲ್ಲ, ನನಗೆ ಬಂದು ಮೆಸೇಜ್ ಆಗ್ತೀರಾ, ಸರ್ ಇದೆಂಗೆ ಸರ್ ಅದಂಗೆ ಸರ್ ಅಂತ ಹೇಳಿ. ಸೊ ದಯವಿಟ್ಟು ಅದು ತಪ್ಪು ಮಾಡಬೇಡಿ, ಕೊನೆವರೆಗೂ ನೀಟಾಗಿ ನೋಡ್ತಾ ಬನ್ನಿ. ನೋಡಿ, ಫಸ್ಟ್ ಆಫ್ ಆಲ್ ಈ ಒಂದು ನ್ಯೂ ಮೆಂಟರ್ಶಿಪ್ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ PC ಎಕ್ಸಾಮ್ ಅವ್ರಿಗಿರುತ್ತೆ, PSI ಎಕ್ಸಾಮ್ ಅವ್ರಿಗೆ ಒಂದು ಮೆಂಟರ್ಶಿಪ್ ಗ್ರೂಪ್ ಇರುತ್ತೆ, KPSC, SDA, FDA, KS ಮತ್ತೆ ಗ್ರೂಪ್ ಸಿ ಎಲ್ಲರಿಗೂ ಸೇರಿ ಒಂದು ಗ್ರೂಪ್ ಇರುತ್ತೆ. ಟೋಟಲ್ 3 ಮೆಂಟರ್ಶಿಪ್ ನ ಗ್ರೂಪ್ ಅನ್ನ ಈ ವರ್ಷ ನಾವು ಮಾಡ್ತಾ ಇದ್ದೀವಿ, ನ್ಯೂ ಮೆಂಟರ್ಶಿಪ್ ಗ್ರೂಪ್. ಸೊ ಇದ್ರ ಬಗ್ಗೆ ತಾವೇನಾದ್ರು ನೋಡೋದಾದ್ರೆ ಫಸ್ಟ್ ಏನೇನಿರುತ್ತೆ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಮೆಂಟರ್ಶಿಪ್ ಅಲ್ಲಿ 2 ಕೋರ್ಸ್ ಇದೆ, ಕೋರ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ, ದೆನ್ ಏನೇನಿರುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಮೆಂಟರ್ಶಿಪ್ ಕೋರ್ಸ್ 1 ಇರುತ್ತೆ, ನೆಕ್ಸ್ಟ್ ಮೆಂಟರ್ಶಿಪ್ ಕೋರ್ಸ್ 2 ಇರುತ್ತೆ. ಮೆಂಟರ್ಶಿಪ್ ಕೋರ್ಸ್ 1 ಏನೇನು ಇನ್ಕ್ಲೂಡ್ ಆಗುತ್ತೆ ಸರ್ ಅಂದ್ರೆ ಮೆಂಟರ್ಶಿಪ್ 1499 ರೂಪಾಯಿಗೆ. ಈ ಜೊತೆಗೆ ಇಷ್ಟನ್ನ ನೀವು ಮೆಂಟರ್ಶಿಪ್ ಕೋರ್ಸ್ 1 ತೆಗೆದುಕೊಂಡ್ರೆ ಮೆಂಟರ್ಶಿಪ್ ಜೊತೆಗೆ 3000 ವರ್ತ್ ಇರ್ತಕ್ಕಂಥ ಟೆಸ್ಟ್ ಸೀರೀಸ್ ಫ್ರೀ ಕೊಡ್ತೀವಿ ನಿಮಗೆ, ಟೆಸ್ಟ್ ಸೀರೀಸ್ ಫ್ರೀ ಇರುತ್ತೆ. ನೆಕ್ಸ್ಟ್ 1111 ವರ್ತ್ ಇರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ, ಇದು ಕೂಡ ಫ್ರೀ. ಕೇವಲ 1499 ರೂಪಾಯಿ ಮೆಂಟರ್ಶಿಪ್ ಫೀಸ್. ಅದನ್ನು ತೆಗೆದುಕೊಂಡ್ರೆ ಟೆಸ್ಟ್ ಸೀರೀಸ್ ಮತ್ತೆ ಮ್ಯಾನಿಫೆಸ್ಟೇಷನ್ ಫ್ರೀ. ಜೊತೆಗೆ ಮೆಂಟರ್ಶಿಪ್ ಕೋರ್ಸ್ 2 ತೆಗೆದುಕೊಂಡ್ರೆ, ಮೆಂಟರ್ಶಿಪ್ ಕೋರ್ಸ್ 2ಗೆ ಜಾಯ್ನ್ ಆಗಿದ್ದೀರಾ ಅಂದ್ರೆ ಮೆಂಟರ್ಶಿಪ್ ಇರುತ್ತೆ, ಇಲ್ಲಿ ವಿತ್ ಕೋರ್ಸ್ ಇರುತ್ತೆ. ನಿಮಗೆ KS ಬೇಕಾ, FD ST ಅಥವಾ PSI ಕೋರ್ಸ್ ಬೇಕಾ ಅಂತಕ್ಕಂಥದ್ದು, ತಮ್ಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಇರುತ್ತೆ, ಜೊತೆಗೆ ಮೆಂಟರ್ಶಿಪ್ ಇರುತ್ತೆ. ಜೊತೆಗೆ 3000 ವರ್ತು ಟೆಸ್ಟ್ ಸೀರೀಸ್ ಫ್ರೀ, 1111 ವರ್ತ್ ಇರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಫ್ರೀ. ನಾನು 2 ಗ್ರೂಪ್ ವರ್ಗೂ ಕೂಡ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಅನ್ನ, ಟೆಸ್ಟ್ ಸೀರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಫಸ್ಟ್ ನಿಮಗೆ ಒಂದು ಡಿಸಿಪ್ಲಿನ್ ಇರಬೇಕು, ಮತ್ತೆ ನಿಮ್ಮ ಮೈಂಡ್ ಸೆಟ್ ಕರೆಕ್ಟ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಹೆಲ್ಪ್ ಆಗುತ್ತೆ. ಬಿಕಾಸ್ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು, ನಿಮ್ಮ ನ್ಯೂರೋ ಸೈನ್ಸು, ಮ್ಯಾನಿಫೆಸ್ಟೇಷನ್ 3 ಸೇರಿ ತಯಾರಾಗಿರ್ತಕ್ಕಂಥ ಕ್ಲಾಸಸ್ ಇದು. ಸೊ ಅದೆರಡು ಕೂಡ ಫ್ರೀಯಾಗಿ ನಾನು ಕೊಟ್ಟಿದ್ದೀನಿ. ಟೆಸ್ಟ್ ಸೀರೀಸ್ ಯಾಕೆ ಅಂದ್ರೆ ಎವ್ರಿ ಸಬ್ಜೆಕ್ಟ್ ಆದ ತಕ್ಷಣ ಪ್ರತಿದಿನ ನಾನು ನಿಮಗೆ ಟಾರ್ಗೆಟ್ ಕೊಡ್ತಾ ಹೋಗ್ತೀನಿ. ಒಂದು ಸಬ್ಜೆಕ್ಟ್ ಮುಗಿದ ನಂತರ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರತಕ್ಕಂಥ ಟೆಸ್ಟ್ ಸೀರೀಸ್ ಅನ್ನು ತಾವು ಅಟೆಂಡ್ ಮಾಡಬೇಕು. ಆಗ ತಮ್ಮ ಗ್ರೋತ್ ಎಷ್ಟಿದೆ ಅಂತಕ್ಕಂಥದ್ದನ್ನ ತಾವು ನೋಡ್ಕೋಬಹುದು. ಸೊ ಇದೆರಡಕ್ಕೂ ಸರ್ ಕೋರ್ಸ್ 2 ತೆಗೆದುಕೊಂಡ್ರೆ 3333, ಕೋರ್ಸ್ 1 ತಗೊಂಡ್ರೆ 1499. ಸರ್ ಯಾವ ರೀತಿ ಜಾಯ್ನ್ ಆಗೋದು ಸರ್? ಸಿಂಪಲ್, ತಾವು ಮಾಡಬೇಕಾಗಿರೋದು 7026132710 7026132710ಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು. ಅವ್ರು ನಿಮ್ಗೆ ಅಡ್ಮಿಷನ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಇದಕ್ಕೆ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡಿ, ಈ ನಂಬರ್ಗೆ ವಾಟ್ಸಪ್ಗೆ ನಿಮ್ಗೆ ಯಾವ ಕೋರ್ಸ್ ಬೇಕು, ಕೋರ್ಸ್ 1 ಕೋರ್ಸ್ 2 ಅಂತೇಳಿ ಮೆಸೇಜ್ ಮಾಡಿ, ನಮ್ಮ ಟೀಮ್ ಅವ್ರು ನಿಮಗೆ ಡೀಟೇಲ್ ಅನ್ನ ಕೊಡ್ತಾರೆ. ಆಗ ನಿಮ್ಮ ಪೇಮೆಂಟ್ ಮತ್ತೆ ಅಡ್ಮಿಷನ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೆ ತುಂಬಾ ಜನ ಮೆಸೇಜ್ ಮಾಡೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ? ನೀವು ಮೆಸೇಜ್ ಹಾಕಿ ಸರ್ ಒಂದು 10 ಸೆಕೆಂಡಲ್ಲಿ ರಿಪ್ಲೈ ಬರಲಿಲ್ಲ ಅಂತ ಕೇಳಬೇಡಿ. 1 ನಿಮಿಷ 2 ನಿಮಿಷ ಅಥವಾ 1 ಗಂಟೆ ವೆಯ್ಟ್ ಮಾಡಿ. ನೀವು ಮೆಸೇಜ್ ಹಾಕಿದ ತಕ್ಷಣ ನಮ್ಮ ಟೀಮ್ ಅವ್ರು ನೋಡ್ಕೊಂಡ್ರೆ ನಿಮಗೆ ರಿಪ್ಲೈನ ಕೊಡ್ತಾರೆ. ಸೊ ಏನೇನಿರುತ್ತೆ ಸರ್? ಪ್ರತಿದಿನ ಟಾರ್ಗೆಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ತಮ್ಮಲ್ಲಿದ್ರೆ ಏನ್ ಜಾಯ್ನ್ ಆಗ್ಬೇಡಿ, ತಾವೇ ನೋಡ್ಕೊತೀರಾ. ಇಲ್ಲಾಂದ್ರೆ ನಾವು ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ಅನ್ನ ಮಾಡಿರ್ತೀವಿ. ಏನು ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಬೇಕಾ? ಸೊ ಕೇಳಿಸ್ತಾ ಇಲ್ವಾ? ದಯವಿಟ್ಟು ಯಾರಾದ್ರೂ ಹೇಳಿ, ಕೇಳಿಸ್ತಾ ಇಲ್ವಾ ನೀಟಾಗಿ? ನೋಡಿ, ಸ್ಟ್ರಕ್ಚರ್ಡ್ ಪ್ಲಾನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ರೀಡಿಂಗ್ ಎಷ್ಟು ದಿನದೊಳಗಡೆ ಕಂಪ್ಲೀಟ್ ಮಾಡಬೇಕು ಎಲ್ಲ ಸಬ್ಜೆಕ್ಟು. ತಾವೇನ್ ಮಾಡ್ತೀರಾ? ಎನ್ವೈರನ್ಮೆಂಟ್ ಮತ್ತೆ ಎಕನಾಮಿನ ಸ್ಕಿಪ್ ಮಾಡ್ತೀರಾ, PCPSI ಹೋದ ಸ್ಟೂಡೆಂಟ್ಸ್. ನಮ್ಮಲ್ಲಿ ಯಾವುದೂ ಸಬ್ಜೆಕ್ಟ್ ಕೂಡ ಸ್ಕಿಪ್ ಮಾಡುವ ಅಗತ್ಯ ಇರಲ್ಲ. ಮತ್ತೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಸ್ಮಾರ್ಟ್ ವರ್ಕ್ ಇದೆ ಸರ್, ಶಾರ್ಟ್ ಕಟ್ಟು ನಮ್ಮಲ್ಲಿರಲ್ಲ. ನೀವೇನಾದ್ರೂ ಆ ರೀತಿ ಹುಡುಕ್ತಾ ಇದ್ರೆ ಸೊ ದಯವಿಟ್ಟು
ತಾವು ಇಲ್ಲಿಂದ ಹೋಗ್ಬೋದು. ಯಾಕೆಂದ್ರೆ ಆ ರೀತಿ ಶಾರ್ಟ್ ಕಟ್ ನಮ್ಮಲ್ಲಿ ಸಿಗಲ್ಲ. ಹಾರ್ಡ್ ವರ್ಕ್ ಮಾಡೋರಿಗೆ ಮಾತ್ರ ಮಾಡಬಹುದು. ವಾಯ್ಸ್ ಕೇಳಿಸ್ತಾ ಇಲ್ವಾ? ಕನ್ಫರ್ಮ್ ಮಾಡಿ ದಯವಿಟ್ಟು. ಕಂಪ್ಲೀಟ್ ಕೇಳಿಸ್ತಾ ಇಲ್ವಾ? ಹಲೋ 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 ಯಾವಾಗಿಂದ ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆ, ಬಟ್ ತುಂಬಾ ಕಡಿಮೆ ಕೇಳಿಸ್ತಿತ್ತಾ? ಈಗ ನೋಡಿ ಒಂದ್ಸರ್ತಿ ಕೇಳಿಸ್ತಾ ಇದೆ ಅಂದ್ರೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ, ಡಿಲೇ ಆಗೋದು ಬೇಡ. ಕ್ಲಿಯರಾ? ಕೇಳಿಸ್ತಾ ಇದೆಯಾ? ಸೇಮ್ ಇದೆಯಾ? ಅಲ್ಲ, ಕೇಳಿಸ್ಕೊಳ್ಳಿಕ್ಕೆ ಆಗುತ್ತಾ ತಮ್ಗೆ? ಇನ್ಫಾರ್ಮೇಶನ್ ನಿಮ್ಗೆ ರೀಚ್ ಆಗ್ತಾ ಇದ್ರೆ ಸಾಕು. ಕೇಳಿಸ್ತಿದೆ ಸರ್, ಕಡಿಮೆ ಕೇಳಿಸ್ತಿದೆ ಸರ್, ಕಂಟಿನ್ಯೂ ಮಾಡಲಲ್ವಾ? ತೊಂದರೆ ಇಲ್ಲ. ಓಕೆ, ನೋಡಿ, ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ಇರುತ್ತೆ. ಫಸ್ಟ್ ಸಬ್ಜೆಕ್ಟ್ ಎಷ್ಟು ದಿನಕ್ಕೆ ಮುಗಿಸ್ಬೇಕು. ಫಾರ್ ಎಕ್ಸಾಂಪಲ್ ಎಕನಾಮಿ 1 ವೀಕ್ ಅಥವಾ 10 ಡೇಸ್ ಇಷ್ಟು ದಿನ ಅಂತ ಇರುತ್ತೆ. ಪ್ರತಿ ದಿನಕ್ಕೂ ಕೂಡ 1 ವೀಕ್ ನೀವೇ ನೋಡಿ, ಜಾಯ್ನ್ ಆಗದೇನೆ ಇರಿ, ನೀವೇ ಪ್ಲಾನ್ ಮಾಡ್ಕೊಳ್ಳಿ. ಈ ವೀಕಲ್ಲಿ ಅಥವಾ ಈ ಒಂದು 10 ದಿನದಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮುಗಿಸ್ಬೇಕು ಅಂತ ಇದ್ರೆ ಆ 10 ದಿನದ ಒಂದು ಪ್ಲಾನ್ ಇರಲಿ, ಒಂದು ಸಬ್ಜೆಕ್ಟ್ ಮುಗಿಸ್ಲಿಕ್ಕೆ, ಅಥವಾ 15 ದಿನ, ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ. ಬಟ್ ನನ್ನ ಮೆಂಟರ್ಶಿಪ್ ಅಲ್ಲಿ ಎಲ್ರಿಗೂ ಅನುಕೂಲ ಆಗ್ತಕ್ಕಂತೆ ಒಂದು ಸಬ್ಜೆಕ್ಟ್ ಅನ್ನ ನಾವು ಡಿಸೈನ್ ಮಾಡ್ತೀವಿ. ಎಷ್ಟು ದಿನಕ್ಕೆ ಆಗುತ್ತೋ ಅಷ್ಟು ದಿನ. ಫಾರ್ ಎಕ್ಸಾಂಪಲ್ 10 ದಿನಕ್ಕೆ ಒಂದು ಸಬ್ಜೆಕ್ಟ್ ಅನ್ನ ನಾವು ಡಿಸೈಡ್ ಮಾಡಿದೀವಿ ಅಂದ್ರೆ ಈ ಡೇ 1, ಡೇ 2, ಡೇ 3, ಡೇ 4, ಡೇ 5, ಡೇ 6 ಏನೇನನ್ನ ತಾವು ಓದಬೇಕು ಅಂತಕ್ಕಂಥದ್ದನ್ನ ಪ್ರತಿದಿನ ಟಾರ್ಗೆಟ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಸೊ ಟಾರ್ಗೆಟ್ ಕೊಟ್ಟಿರೋದನ್ನ ಅವತ್ತು ಸಂಜೆ ನೈಟ್ 9:30 ಇಂದ 12:30 ಒಳಗಡೆ ತಾವು ಎಷ್ಟು ಕಂಪ್ಲೀಟ್ ಮಾಡಿದಿರೋ ಅನ್ನೋದನ್ನ ನಿಮ್ಗೊಂದು ಗ್ರೂಪ್ ಮಾಡಿರ್ತೀವಿ, ಗ್ರೂಪಲ್ಲಿ ಹಾಕ್ಬೇಕು. ಪ್ರತಿದಿನ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಬೇಕು. ಅಟ್ಲೀಸ್ಟ್ 100% ಟಾರ್ಗೆಟ್ ಕಂಪ್ಲೀಟ್ ಮಾಡೋವಷ್ಟೇ ನಾನು ಟಾರ್ಗೆಟ್ ಕೊಟ್ಟಿರ್ತೀನಿ. ಕೆಲವರು ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ತಾವು ಅಟ್ಲೀಸ್ಟ್ ಒಂದು 70% ಆದ್ರೂ ಡೈಲಿ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಬೇರೆಯವ್ರಿಗೆ ಎಕ್ಸೆಪ್ಷನ್ ಇಲ್ಲ, 100% ಕಂಪ್ಲೀಟ್ ಮಾಡಬೇಕು. ಇಲ್ಲ ಗ್ರೂಪಲ್ಲಿ ಕೊಟ್ಟಿರೋದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಇಲ್ಲ ಗ್ರೂಪಿಂದ ಎಕ್ಸಿಟ್ ಆಗಬೇಕು. ಬೇರೆ ಆಪ್ಷನ್ ತಮಗಿರಲ್ಲ. ನೆಕ್ಸ್ಟ್ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಆದ ನಂತರ, ಅಥವಾ ಈಗ 15 ದಿನ ಮಾಡಿದೀವಿ ಅಂದ್ರೆ 1 ವೀಕ್ ಓದಿದ ನಂತರ ಸಂಡೇ ರಿವಿಷನ್ ಟೈಮ್ ಕೊಡ್ತೀವಿ. 1 ವೀಕ್ ಏನು ಓದಿರ್ತೀರೋ ಅದನ್ನ ರಿವೈಸ್ ಮಾಡಬೇಕು. ಅಂಡ್ ಪ್ರತಿದಿನ ರಿವಿಷನ್ ಮಾಡ್ಬೇಕು. ತಾವು ಏನ್ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಟಾರ್ಗೆಟ್ ಕೊಡ್ತೀನಿ, ಸಂಜೆ 1 ಅವರ್ ತೆಗೆದುಕೊಂಡು ರಿವೈಸ್ ಮಾಡಬೇಕು. ರಿವೈಸ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸಂಡೇ ವೀಕ್ಲಿ ರಿವಿಷನ್ ಇರುತ್ತೆ, ಟೈಮ್ ಕೊಡ್ತೀವಿ. ಸೊ ಅವತ್ತು ತಾವೇನು ಓದಿರ್ತೀರೋ ಅದನ್ನ ರಿವಿಷನ್ ಅನ್ನ ಮಾಡಬೇಕು. ನೆಕ್ಸ್ಟ್ ಅಗೇನ್ ಇನ್ನೊಂದು ವೀಕ್ ಏನಾದ್ರು ನಿಮ್ಗೆ ಇರುತ್ತಾ, ಕಂಪ್ಲೀಟ್ ಆದ್ಮೇಲೆ ಆ ಸಬ್ಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಒಂದು ಟೆಸ್ಟ್ ಅನ್ನ ಕೊಡ್ತೀವಿ. ಆ ಟೆಸ್ಟ್ ಅನ್ನ ತಾವು ಅಟೆಂಡ್ ಮಾಡಬೇಕು. ದೆನ್ ಆ ಟೆಸ್ಟ್ ನಲ್ಲಿ ನಿಮ್ ವೀಕ್ನೆಸ್ ಏನು, ನಿಮ್ ಸ್ಟ್ರಾಂಗ್ ಏರಿಯಾ ಯಾವುದು ಅಂತ ತಮಗೆ ಗೊತ್ತಾಗುತ್ತೆ. ಅದನ್ನ ಅನಾಲಿಸಿಸ್ ಮಾಡ್ಕೋಬೇಕು. ಅದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ನಂಬರ್ 1. ನಂಬರ್ 2, ನೋ ಕಾಂಪ್ರಮೈಸ್ ಆಟಿಟ್ಯೂಡ್ ನಮ್ಮಲ್ಲಿ ಇರಬೇಕು. ನಾನು ತುಂಬಾ ಮೆಂಟರ್ಶಿಪ್ ಅನ್ನ ನೋಡಿದ್ದೀನಿ. ಮೋರ್ ದ್ಯಾನ್ 30% ಸ್ಟೂಡೆಂಟ್ಸು ಜಾಯಿನ್ ಆಗ್ತಾರೆ, ಕೊನೆವರೆಗೂ ಇರಲ್ಲ. ಇದ್ರೂ ಕೂಡ ಕಂಪ್ಲೀಟ್ ಮಾಡಲ್ಲ. ಯಾಕೆಂದ್ರೆ ಪ್ರತಿದಿನ ಟಾರ್ಗೆಟ್ ಇರುತ್ತೆ, ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಸೊ ಆಗ ಸಮಸ್ಯೆ ಆಗುತ್ತೆ, ಅವ್ರು ಇರಲ್ಲ. ಸೊ ನೋ ಕಾಂಪ್ರಮೈಸ್ ಆಟಿಟ್ಯೂಡ್ ಯಾರು ಇರ್ತಾರೋ ಅವ್ರು ಮಾತ್ರ ಬನ್ನಿ. ನಂಬರ್ 1. ಸುಮ್ಮನೆ ಯಾಕೆ ನನಗೆ ದುಡ್ಡು ಕೊಡ್ತೀರಾ? ನಿಮ್ ಕೈಲಿ ಆಗಲ್ಲ ಅಂದ್ರೆ, ನಿಮ್ಗೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ, ನಾನು ಕೊಟ್ಟಿರೋ ಟಾರ್ಗೆಟ್ ಕಂಪ್ಲೀಟ್ ಮಾಡೋ ಎಬಿಲಿಟಿ ಇಲ್ಲ ಅಂದ್ರೆ ದಯವಿಟ್ಟು ಬರಬೇಡಿ. ಸುಮ್ಮನೆ ನಂಗೆ ದುಡ್ಡು ಕೊಡ್ತೀರಾ ಅಷ್ಟೇ, ನೋ ರಿಫಂಡ್. ತುಂಬಾ ಒಳ್ಳೆಯವನಾಗಿದ್ದೀನಿ, ಅಷ್ಟು ಒಳ್ಳೆಯವನಾಗದ್ ಒಳ್ಳೇದಲ್ಲ. ಓಕೆನಾ? ಯಾಕೆಂದ್ರೆ ಯಾವಾಗಲೂ ಒಂದು ವರ್ಡ್ ಇದೆ, ಸಲುಗೆ ಒಂಥರ ಸೀರಿಯಸ್ ಎರಗಿದ್ದಂಗಂತೆ, ಎಲ್ರು ಜಾರುವುದನ್ನೇ ಕಾಯ್ತಾ ಇರ್ತಾರಂತೆ ಬಹುತೇಕರು. ಅದಕ್ಕೆ ಸಲುಗೆ ಬೇಡ, ಅಟ್ಲೀಸ್ಟ್ ಸ್ಟ್ರಿಕ್ಟ್ ಆಗಿರೋರು ಬನ್ನಿ. ನೋಡಿ, ಈ ಫೀಲ್ಡ್ ಅಲ್ಲಿ ಆಗ್ಲಿ ಯಾವುದೇ ಫೀಲ್ಡ್ ಅಲ್ಲಿ ಆಗ್ಲಿ 0.1% ಸಕ್ಸಸ್ ರೇಟ್ ಇದೆ. ಸೊ ಇಷ್ಟಿದ್ದಾಗ ತಮಗೆ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಜಗತ್ತಲ್ಲಿ ಇರತಕ್ಕಂಥ 98% ಗ್ಲೋಬಲ್ ಪಾಪ್ಯುಲೇಷನ್ಗೆ ಕನ್ಸಿಸ್ಟೆನ್ಸಿ ಇಲ್ಲ. ಬಿಸ್ನೆಸ್ ಅಲ್ಲಾಗ್ಲಿ, ಒಂದು ಕೆಲಸ ಮಾಡೋದ್ರಲ್ಲಾಗ್ಲಿ, ಒಂದು ಟಾರ್ಗೆಟ್ ಅಲ್ಲಾಗ್ಲಿ, ಒಂದು ಓದೋದ್ರಲ್ಲಾಗ್ಲಿ ಕನ್ಸಿಸ್ಟೆನ್ಸಿ ಇರಲ್ಲ. ಸೊ ಯಾರಿಗೆ ಕನ್ಸಿಸ್ಟೆನ್ಸಿ ಇರಲ್ವೋ ಅವರು ಬನ್ನಿ. ನಾವು ಪ್ರತಿದಿನ ತಮಗೆ ಟಾರ್ಗೆಟ್ ಕೊಡ್ತಾ ಇರ್ತೀವಲ್ವಾ, ಸೊ ಆಗ ನಿಮ್ಗೆ ಕನ್ಸಿಸ್ಟೆನ್ಸಿ ಇಂಪ್ರೂವ್ ಆಗುತ್ತೆ. ಇಲ್ಲ ಮೆಂಟರ್ಶಿಪ್ ಜಾಯ್ನ್ ಆಗ್ಲಿಲ್ಲ ಅಂದ್ರೂ ಕೂಡ
ನಾನೇನೀಗ ಹೇಳ್ತಾ ಇದ್ದೀನಿ ಅಕಾರ್ಡಿಂಗ್ ಟು ದಟ್ ತಾವು ಪ್ಲಾನ್ ಮಾಡ್ಕೊಂಡು ಓದಿ. ಮತ್ತೆ ನಿಮಗೆ ನೆಕ್ಸ್ಟ್ ಅಟ್ಲೀಸ್ಟ್ ಒಂದು 90 days ಒಳಗಡೆ ಕಂಪ್ಲೀಟ್ 6 ಸಬ್ಜೆಕ್ಟ್ ಅನ್ನ 1 ರೀಡಿಂಗ್ ಮಾಡಿಸ್ತೀವಿ ಪ್ರತಿದಿನ ಟಾರ್ಗೆಟ್ ಕೊಟ್ಟು. ಜೊತೆಗೆ ಟೆಸ್ಟ್ ಅಟೆಂಡ್ ಮಾಡ್ತೀರಾ. ಜೊತೆಗೆ ನಮ್ಮ ಕ್ಲಾಸಸ್ಗೆ ಏನಾದ್ರು ಜಾಯ್ನ್ ಆಗಿದ್ರೆ ಅಂದ್ರೆ ನಮ್ಮ ಕ್ಲಾಸಸ್ ಇಂದಾನೆ ನಿಮಗೆ ಟಾರ್ಗೆಟ್ ಸಿಗುತ್ತೆ. ಮತ್ತೆ ಒಂದಷ್ಟು ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಬುಕ್ಸ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಎಕನಾಮಿ ಆಗಿರ್ಬೋದು, ಎನ್ವೈರನ್ಮೆಂಟ್ ಆಗಿರ್ಬೋದು, ಒಂದೇ ಬುಕ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗಲ್ಲ. ಅದಕ್ಕೆ ನಾವು ಕ್ಲಾಸಲ್ಲಿ ನಿಮ್ಮ ಎಕ್ಸಾಮ್ಗೆ ಏನೆಲ್ಲ ಇಂಪಾರ್ಟೆಂಟ್ ಇರುತ್ತೆ 7-8 ಬುಕ್ ಅನ್ನ ನೋಡಿ ನಿಮ್ಗೊಂದು ನೋಟ್ಸ್ ರೆಡಿ ಮಾಡಿ ಒಂದು ಒಳ್ಳೆ ಕ್ಲಾಸಸ್ ಕ್ಲಾರಿಟಿ ಇರ್ತಕ್ಕಂಥದ್ದನ್ನ ಕೊಟ್ಟಿದ್ದೀವಿ. ನೀವು ಆಲ್ರೆಡಿ ಬೇರೆ ಕಡೆ ಕೋಚಿಂಗ್ ಮಾಡಿದ್ರು ಕೂಡ ತುಂಬಾ ಜನ ನನಗೆ ಹೇಳ್ತಾರೆ, ಸರ್ ನಾನು ಬೇರೆ ಕಡೆ ಕೋಚಿಂಗ್ ತಗೊಂಡಿದ್ದೀನಿ ಸರ್, ಬಟ್ ಕಾನ್ಸೆಪ್ಚುವಲ್ ಕ್ಲಾರಿಟಿ ನಿಮ್ಮ ಕ್ಲಾಸಿಗೆ ಬಂದ್ಮೇಲೆ ಸಿಕ್ತು ಸರ್. ಇಟ್ ಮೀನ್ಸ್ ಯಾವುದೇ ಒಂದು ಕ್ಲಾಸಲ್ಲಿ ಎಲ್ಲ ಕವರ್ ಆಗಿರಲ್ಲ. ಅದನ್ನ ಮನಗೊಂಡು ಬಹುತೇಕ ಎಲ್ಲ ವಿಷಯವನ್ನ ಕವರ್ ಮಾಡೋ ಪ್ರಯತ್ನವನ್ನ ಪಟ್ಟಿದ್ದೀವಿ. ತುಂಬಾ ಚೆನ್ನಾಗಿದೆ. ಕಾನ್ಸೆಪ್ಚುವಲ್ ಕ್ಲಾರಿಟಿ ಆಗುತ್ತೆ, ಪ್ಲಸ್ ರಿವಿಷನ್ ಆಗುತ್ತೆ. ನೀವು ಆಲ್ರೆಡಿ ಕೋಚಿಂಗ್ ಮುಗಿಸಿದ್ರು ಕೂಡ ನನ್ನಲ್ಲಿರ್ತಕ್ಕಂತಹ 6300+ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಮೋರ್ ದನ್ 70% ಆಲ್ರೆಡಿ ಬೇರೆ ಕೋಚಿಂಗ್ ತೆಗೆದುಕೊಂಡು ಅರ್ಥ ಆಗಿಲ್ಲದೆ ಅಥವಾ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲದೆ ಬಂದಿರೋದು. ಸೊ ತಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲ ಅಂದ್ರೆ ಮೆಂಟರ್ಶಿಪ್ ವಿತ್ ಕ್ಲಾಸ್ಗೆ ಜಾಯ್ನ್ ಆಗಿ. ಯಾಕಂದ್ರೆ ನೀವು ಪ್ರಮೋಷನ್ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ, ತಿಳ್ಕೊಳ್ಳಿ, ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಮೆಂಟಲಿ ರೆಡಿ ಇರಬೇಕು. ಕೆಲವ್ರು ತಿಳ್ಕೊಂಡಿರ್ತೀರಾ ಮಾರ್ನಿಂಗ್ ಯಾವುದೋ ಒಂದು ಓದ್ತೀರಾ, ಒಂದು 10-11 ಗಂಟೆಗೆ ಇನ್ನೂ ಬೇರೆ ಸಬ್ಜೆಕ್ಟ್ ಹೇಳ್ತಾನೆ ಅದನ್ನು ಓದ್ತೀರಾ, ಮಧ್ಯಾಹ್ನ ಇನ್ನೂ ಬೇರೆ ಒಂದು ಕ್ವಶನ್ ಕೇಳ್ತಾನೆ ನಿಮ್ಗೆ ಆನ್ಸರ್ ಬರಲ್ಲ ಅವಾಗ ಸೈನ್ಸ್ ಓದ್ತೀರಾ, ಸಂಜೆ ಇನ್ನೂ ಬೇರೆ ಬಂದು ಮೆಂಟಾಲಿಟಿ ಹೇಳ್ತಾನೆ ಅವಾಗ ಮೆಂಟಾಲಿಟಿ ಓದ್ತೀರಾ. ಸೊ ಆ ರೀತಿ ಇರ್ಬೋದು. ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ಇರಬೇಕು. ಎಷ್ಟು ದಿನಕ್ಕೆ ಎಷ್ಟು ಸಬ್ಜೆಕ್ಟ್ ಓದಬೇಕು ಅಂತಕ್ಕಂಥ ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ಇರಬೇಕು. ಜೊತೆಗೆ ನಾನು ಎಲ್ಲಾ ಸಬ್ಜೆಕ್ಟನ್ನು ಯಾವ ಸಬ್ಜೆಕ್ಟನ್ನು ಸ್ಕಿಪ್ ಮಾಡಲ್ಲ ಅಂತಕ್ಕಂಥ ಮೆಂಟಾಲಿಟಿ ಇರಬೇಕು. ಜೊತೆಗೆ ಅಟ್ಲೀಸ್ಟ್ 8 hours ವರ್ಕ್ ಮಾಡ್ತೀನಿ ಡೈಲಿ ಅಂತಕ್ಕಂಥ ಮೆಂಟಲಿ ನೀವು ರೆಡಿ ಇರಬೇಕು. ಸೊ ಅದಕ್ಕೋಸ್ಕರನೇ ತಮಗೆ ಕನ್ಸಿಸ್ಟೆನ್ಸಿಯ ಪವರ್ ಬಗ್ಗೆ ತಮಗೆ ಗೊತ್ತಾಗಬೇಕು. ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮಲ್ಲಿರ್ತಕ್ಕಂಥ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಗೊತ್ತಾಗಬೇಕು. ನ್ಯೂರೋ ಸೈನ್ಸ್ ಬಗ್ಗೆ ಗೊತ್ತಾಗಬೇಕು. ಇಷ್ಟು ಗೊತ್ತಾಗಬೇಕು ಅಂದ್ರೆ ಮೆಂಟಲ್ ರೆಡಿ ಇರಬೇಕು. ಅಂದ್ರೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಅನ್ನ ನಾವು ಅದಕ್ಕೆ ಪ್ರೊವೈಡ್ ಮಾಡೋದು. ಫಸ್ಟ್ ನೀವು ಬಿಲೀವ್ ಮಾಡಬೇಕು ನಿಮ್ಮನ್ನ, ನಂತರ ನನ್ನನ್ನ ಬಿಲೀವ್ ಮಾಡಬೇಕು, ನಂತರ ಸಿಲೆಬಸ್ ಅನ್ನ ಬಿಲೀವ್ ಮಾಡಬೇಕು. ಸೊ ಅಷ್ಟೆಲ್ಲ ಆಗ್ಬೇಕಂದ್ರೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ನೋಡಲೇಬೇಕು. ನಾನು ಮೆಂಟರ್ಶಿಪ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು 4-5 ದಿನ ಅದೇ ಕೆಲಸ, ನಿಮ್ಮ ಮೆಂಟಲಿ ನಾನು ರೆಡಿ ಮಾಡೋದು, ಮ್ಯಾನಿಫೆಸ್ಟೇಷನ್ ಟಾರ್ಗೆಟ್. ಆ ನಂತರ ನಾನು ಆಲ್ರೆಡಿ ಹಳೆ ವಿದ್ಯಾರ್ಥಿಗಳಿಗೂ ಹೇಳಿದ್ದೀನಿ 21 days ಮೆಡಿಟೇಷನ್ ಸೆಷನ್ ಅನ್ನು ಕೂಡ ನಾನು ಮಾಡ್ತೀನಿ ಅಂತ. 2 to 3 months ಇಂದ ನಾನು ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಸಮ್ ಪರ್ಸನಲ್ ರೀಸನ್ಸ್. ಸೊ ಈಗ ಅದನ್ನು ಕೂಡ ನಾನು ಶುರು ಮಾಡ್ತೇನೆ. ಸೊ ನೀವು ಮೆಂಟಲಿ ರೆಡಿ ಆಗ್ತೀರಾ. ಸಿಲೆಬಸ್ ಕಂಪ್ಲೀಟ್ ಕವರೇಜ್ ಆಗುತ್ತೆ. ನೀವು ವಿತ್ ಕೋರ್ಸ್ ತಗೊಂಡ್ರೆ ವಿತ್ ಕ್ಲಾಸಸ್ಸು ಕವರ್ ಆಗುತ್ತೆ. ನನಗೆ ಕ್ಲಾಸಸ್ ಬೇಡ ಸರ್ ಮೆಂಟರ್ಶಿಪ್ ಮಾತ್ರ ಬೇಕು ಅಂದ್ರೆ ಪ್ರತಿದಿನ ಟಾರ್ಗೆಟ್ ಕೊಡ್ತೀವಿ. ನಾವು ಕೊಟ್ಟಿರೋ ಟಾರ್ಗೆಟ್ ಅನ್ನ ಓದಬೇಕು. ಯಾವುದೂ ಸಬ್ಜೆಕ್ಟ್ ಸ್ಕಿಪ್ ಆಗಿಲ್ಲ. ಎನ್ವೈರನ್ಮೆಂಟ್, ಎಕನಾಮಿ, ಜಿಯೋಗ್ರಫಿ, ಸೈನ್ಸು ಎಲ್ಲವೂ ಕೂಡ ವಿತ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಟೆಸ್ಟ್ ಕೂಡ ಒಂದು ಸಬ್ಜೆಕ್ಟ್ ಆದ ತಕ್ಷಣ ಟೆಸ್ಟ್ ಕೊಡ್ತೀವಿ. ಅಂದ್ರೆ 6-7 ಸಬ್ಜೆಕ್ಟ್ ಆದ ತಕ್ಷಣ 6-7 ಟೆಸ್ಟ್ ಕೂಡ ಇರ್ತವೆ. ಆ ನಂತರ ಫುಲ್ ಲೆಂತ್ ಎಲ್ಲ ಸಬ್ಜೆಕ್ಟ್ ಆಗಿರುತ್ತೆ. ಎಲ್ಲ ಸಬ್ಜೆಕ್ಟು ಇಂಡಿವಿಜುವಲ್ ಟೆಸ್ಟ್ ಅಟೆಂಡ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ಪೊಲಿಟಿ ಮುಗಿದ ತಕ್ಷಣ ಪೊಲಿಟಿದು ಒಂದು ಟೆಸ್ಟ್ 100 marks 100 questions. ಸೊ ಆ ರೀತಿ ಎಲ್ಲಾ ಸಬ್ಜೆಕ್ಟು ತಾವು ಮುಗಿಸಿರ್ತೀರ ಟೆಸ್ಟ್ ಅನ್ನ. ಕೊನೆಗೆ ಎಲ್ಲ ಸಬ್ಜೆಕ್ಟ್ ನೋಡಿ ಕ್ಲಾಸಲ್ಲಿ POQ ಕವರ್ ಮಾಡಿರ್ತೀವಿ, ಮತ್ತೆ ನಿಮಗೆ ಡೈಲಿ ಟಾರ್ಗೆಟ್ ಕೊಟ್ಟಿರ್ತೀವಿ, ಜೊತೆಗೆ ವೀಕ್ಲಿ ರಿವಿಷನ್ ಮಾಡಿಸಿರ್ತೀವಿ, ಜೊತೆಗೆ ಟೆಸ್ಟ್ ಅನ್ನು ಅಟೆಂಡ್ ಮಾಡಿಸಿರ್ತೀವಿ. ಅದು ಸಬ್ಜೆಕ್ಟ್ ವೈಸ್ ಪ್ರತಿ ಸಬ್ಜೆಕ್ಟ್. ನಂತರ ಇಷ್ಟೆಲ್ಲ ಆದ್ಮೇಲೆ ಫುಲ್ ಲೆಂತ್ ಎಲ್ಲ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಮಾಡಿ ಮಿಕ್ಸ್ ಮಾಡಿ ಫುಲ್ ಲೆಂತ್ ಟೆಸ್ಟ್ ಅನ್ನ ಕೊಡ್ತೀವಿ. ಆವಾಗ ನಿಮ್ಗೆ ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂತ್, ವೀಕ್ನೆಸ್ ಅಂಡ್ ಆಪರ್ಚುನಿಟಿ ಅಂಡ್ ಥ್ರೆಟ್ಸ್. ಫಾರ್ ಎಕ್ಸಾಂಪಲ್ ಎಕನಾಮಿನಲ್ಲಿ ನೀವು ಓದಿರ್ತೀರಾ, POQ ಸಾಲ್ವ್ ಮಾಡಿರ್ತೀರಾ, ನಾನು ಕ್ಲಾಸ್ ನೋಡಿರ್ತೀರಾ, ಆಮೇಲೆ ಟೆಸ್ಟ್ ಕೊಡ್ತೀವಿ. ಆಮೇಲೆ ನಿಮ್ಮ ರಿಯಾಲಿಟಿ ಗೊತ್ತಾಗುತ್ತೆ. ನಾನು ಯಾವ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಮಾನಿಟರಿ ಪಾಲಿಸಿ ತಪ್ಪು ಮಾಡಿದ್ದೀನಾ, ಫಿಸಿಕಲ್ ಪಾಲಿಸಿ, ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ ತಪ್ಪು ಮಾಡಿದ್ದೀನಾ, ಇನ್ಫ್ಲೇಷನ್ ರಿಲೇಟೆಡ್, ಹಣದುಬ್ಬರ ರಿಲೇಟೆಡ್ ಕ್ವಶನ್ ತಪ್ಪು ಮಾಡಿದ್ದೀನಾ, ಆಗ ನಿಮ್ಮ ವೀಕ್ನೆಸ್ ಗೊತ್ತಾಗುತ್ತೆ. ಒಂದ್ಸತಿ ನಿಮ್ಮ ವೀಕ್ನೆಸ್ ಗೊತ್ತಾಗಿದೆ ಅಂದ್ರೆ ಅದ್ರ ಮೇಲೆ ವರ್ಕ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಕಂಪ್ಲೀಟ್ ಸ್ಟ್ರಕ್ಚರ್ಡ್ ಪ್ಲಾನ್ ಇರುತ್ತೆ. ಒಂದು ರೀಡಿಂಗು, ಅಟ್ಲೀಸ್ಟ್ 2 ರಿವಿಷನ್. ಎಕ್ಸಾಮ್ ಹತ್ರ ಬಂದ್ರೆ ಅಕಾರ್ಡಿಂಗ್ ಟು ದಟ್ ನಾವು ಟೈಮ್ ಟೇಬಲ್ ಕೂಡ ಚೇಂಜ್ ಮಾಡ್ಕೊಳ್ಳೋಣ. ಎಕ್ಸಾಮ್ ಕಾಲ ಆದ್ರೆ ಕಂಪ್ಲೀಟ್ ಅಟ್ಲೀಸ್ಟ್ 3 ರಿವಿಷನ್ ಆದ್ರೂ ನಿಮಗೆ ಮಾಡಿಸ್ತಕ್ಕಂತಹ ಒಂದು ಪ್ಲಾನ್ ಇದೆ ಈ ಮೆಂಟರ್ಶಿಪ್ ಅಲ್ಲಿ. ಕ್ಲಾಸ್ ತೆಗೆದುಕೊಂಡವ್ರಿಗೆ ವಿತ್ ಕ್ಲಾಸ್, ಇದು ಕ್ಲಾಸ್ 2 ತರ ಹೆಲ್ಪ್ ಆಗುತ್ತೆ. ಹೊಸೊಬ್ರಿಗೆ ಬೇಸಿಕ್ಸ್, ಅಡ್ವಾನ್ಸ್ 2 ಇದೆ. ಹಳೊಬ್ರಿಗೆ, ಹಳೆ ಸ್ಟೂಡೆಂಟ್ಸ್ಗೆ ರಿವಿಷನ್ ಆಗುತ್ತೆ, ಪ್ಲಸ್ ಕಾನ್ಸೆಪ್ಚುವಲ್ ಕ್ಲಾರಿಟಿ ಸಿಗುತ್ತೆ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೋಚಿಂಗ್ ತೆಗೆದುಕೊಂಡಿರೋರಿಗೆ. ನೆಕ್ಸ್ಟು
ರಿವಿಷನ್ ಹೇಳಿದ್ನಲ್ವಾ 3 ಟೈಮ್ಸ್. ಫಸ್ಟ್ ಟೈಮ್ ರೀಡಿಂಗ್ ಆಗುತ್ತೆ ಕಂಪ್ಲೀಟ್. ಫಸ್ಟ್ ರೀಡಿಂಗ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಲೈನ್ ಬೈ ಲೈನ್ ಅನ್ನ ಓದಿಸ್ತೀವಿ. ಇನ್ನೆರಡು 2 ಟೈಮ್ಸ್ ಏನಿದೆಯಲ್ವಾ, ಈ 2 ಟೈಮ್ಸ್ ಅಲ್ಲಿ ಟೆಸ್ಟ್ ಸೀರೀಸ್ ಅಲ್ಲಿ ನಿಮ್ಗೆ ಯಾವ್ಯಾವ್ದು ವೀಕ್ನೆಸ್ ಇದೆ ಅದನ್ನ ಕೊಡ್ತೀವಿ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಐಲ್ಡಿಂಗ್ ಏರಿಯಾಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಇನ್ ಕೇಸ್ ಅಷ್ಟೊಂದು ಎಕ್ಸಾಮ್ ಕಾಲ್ ಆಗಿದೆ ಅಂದ್ರೆ ಡೋಂಟ್ ವರಿ, ಲಾಸ್ಟ್ ನಮ್ಮ ಕೆ ಎ ಸ್ಟೂಡೆಂಟ್ಸು ಜಸ್ಟ್ 50 ಡೇಸ್ ಇದ್ದಾಗ ಬಂದಿದ್ರು ಮೆಂಟರ್ಶಿಪ್ಗೆ. ಅವ್ರನ್ನ ಕೇಳಿ ನೋಡಿ, 50 ಡೇಸ್ ಅಲ್ಲೇನೆ ಎಲ್ಲ ಕವರ್ ಮಾಡಿದ್ವಿ, ಎಲ್ಲ ಟಾರ್ಗೆಟ್ ಅವರು ಕಂಪ್ಲೀಟ್ ಮಾಡಿದ್ರು. ಎಕ್ಸಲೆಂಟ್ ಆಗಿ ಹೋಗಿದ್ದು ಅಂದ್ರೆ ಆ ಮೆಂಟರ್ಶಿಪ್ ಸೆಷನ್ ತುಂಬಾ ನನಗೆ ಖುಷಿ ಕೊಟ್ಟಿದ್ದು ಆ ಮೆಂಟರ್ಶಿಪ್ ಗ್ರೂಪ್. ಅದನ್ನು ಹೊರತುಪಡಿಸಿದ್ರೆ ಈಗ ಒಂದು ಹೊಸ ವಿದ್ಯಾರ್ಥಿಗಳು, ನಾನು 50 ಜನಕ್ಕೆ ಮಾಡೋಣ ಅಂತ ಇದ್ದೆ, 180 ಜನ ಜಾಯ್ನ್ ಆಗ್ಬಿಟ್ರು. ಅದು ತುಂಬಾ ಖುಷಿ ಕೊಟ್ಟಿದೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಅದರಲ್ಲಿ ನಾನು ಹೇಳಿದ್ನ ಫಾಲೋ ಮಾಡ್ತಾವ್ರೆ. ಓಕೆ, ಅಂಡ್ ಈ ಮೆಂಟರ್ಶಿಪ್ ಗ್ರೂಪ್ ಅಲ್ಲೂ ನಾನು ಬೆಟ್ ಮಾಡಿ ಹೇಳ್ತೀನಿ, 30% ಜನ ಜಾಯ್ನ್ ಆದವರು ಲಾಸ್ಟ್ ಡೇ ವರ್ಗೂ ಇರಲ್ಲ, ಇದ್ರೂ ಲಾಸ್ಟ್ ಡೇ ವರ್ಗೂ ಓದಲ್ಲ. ಬಿಕಾಸ್ ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ. ನೆಕ್ಸ್ಟ್ ಇಲ್ಲಿ ಸ್ಟ್ಯಾಂಡರ್ಡ್ ಬುಕ್ ರಿವಿಷನ್ ಮಾಡಿಸ್ತೀವಿ ವಿತ್ ನಮ್ಮ ಕ್ಲಾಸಸ್. ನೆಕ್ಸ್ಟ್ PYQ ನಮ್ಮ ಕ್ಲಾಸಲ್ಲೇ ಕವರ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಮ್ ಟೈಮ್ ಹತ್ರ ಬಂದಾಗ ಐಲ್ಡಿಂಗ್ ಏರಿಯಾಸ್ ಯಾವ್ಯಾವ್ದು ಎಕ್ಸಾಮ್ ಇಂಪಾರ್ಟೆಂಟ್ ಅನ್ನೋದನ್ನ ಓದಿಸ್ತೀವಿ ವಿತ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಓದಬೇಕು ಏನು ಓದಬಾರ್ದು ಅದು ಕೂಡ ತಮಗಿರುತ್ತೆ. ನೆಕ್ಸ್ಟ್ ರಿವಿಷನ್ ವಿತ್ ಫುಲ್ ಲೆಂತ್ ಟೆಸ್ಟ್ ಸೀರೀಸ್. ಕೊನೆಗೆ ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಏನ್ ಕೊಟ್ಟಿರ್ತೀವಲ್ಲ ಅದರಲ್ಲಿ ತಮ್ಮ ವೀಕ್ನೆಸ್ ಏನಿರುತ್ತಲ್ಲ ಆ ಕಾನ್ಸೆಪ್ಟ್ ಮಾತ್ರ ರಿವಿಷನ್ ಮಾಡ್ಲಿಕ್ಕೆ ಟಾರ್ಗೆಟ್ ಅನ್ನು ಕೊಡ್ತೀವಿ. ಸೊ ನಾವು ನಿಮ್ಮ ಮೇಲೆ ನಮ್ಮ ಸಮಯವನ್ನು ಹಾಕಿರ್ತೀವಿ, ನಮ್ಮ ತರಗತಿಗಳನ್ನ ನಿಮಗೆ ಕೊಟ್ಟಿರ್ತೀವಿ, ಮ್ಯಾನಿಫೆಸ್ಟೇಷನ್ ಸೆಷನ್ ಅನ್ನ ಫ್ರೀ ಕೊಟ್ಟಿರ್ತೀವಿ, ಟೆಸ್ಟ್ ಸೀರೀಸ್ ಅನ್ನ ಫ್ರೀಯಾಗಿ ಕೊಟ್ಟಿರ್ತೀವಿ. ಜೊತೆಗೆ ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತೀನಿ, ಮಾನಿಟರಿ ಬೆನಿಫಿಟ್ ಅಂತ ಬಂದ್ರೆ ಇದರಿಂದ ನನಗೆ ನಿಮ್ಗೊಂದು 6 ತಿಂಗಳು ನಾನು ನಿಮ್ ಜೊತೆ ಡೈಲಿ ಪ್ರತಿದಿನ ನಾನು ಮಲಗಿರ್ಲಿ ನಿದ್ದೆ ಇಲ್ದಾನೆ ಇರ್ಲಿ, ಹುಷಾ ಇಲ್ದಾನೆ ಇರ್ಲಿ, ಮೂಡ್ ಇಲ್ದಾನೆ ಇರ್ಲಿ, 6 ತಿಂಗಳು ಪ್ರತಿದಿನ ಟಾರ್ಗೆಟ್ ಕೊಡಬೇಕು. ಒಂದಿನಕ್ಕೆ 2-3 ರೂಪಾಯಿ ಸಿಗ್ಬೋದು. ನನ್ಗೆ ಇದಕ್ಕೆ ಏನೊಂದು 2-3 ಲಕ್ಷ ಅರ್ನ್ ಮಾಡ್ತೀನಲ್ವಾ, ಒಂದು 3 ಲ್ಯಾಕ್ ಅರ್ನ್ ಆಗುತ್ತೆ ಅನ್ಕೊಳ್ಳಿ. 6 ತಿಂಗಳು ನಿಮ್ಮ ಮೇಲೆ ಎಫರ್ಟ್ ಹಾಕ್ಬೇಕು. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾನು ಕರೆಕ್ಟಾಗಿ 1 ವೀಕು ಎಲ್ಲಾದ್ರೂ ಒಂದು 2-3 ದಿನ ಬಂದು ಯೂಟ್ಯೂಬ್ ಕ್ಲಾಸ್ ಮಾಡಿ ಪ್ರಮೋಷನ್ ಮಾಡ್ಕೊಂಡ್ರೆ ನನ್ನ ಆನ್ಲೈನ್ ಕ್ಲಾಸಸ್ಲಿ ಒಂದು ದಿನಕ್ಕೆ 1 ಲಕ್ಷ ಮೇಲೆ ಅರ್ನ್ ಆಗಿರೋದು ನಾನು ನೋಡಿದ್ದೀನಿ. ಅಟ್ಲೀಸ್ಟ್ 15 ಡೇಸ್ಗೆ ಇಷ್ಟನ್ನ ನಾನು ಇನ್ವೆಸ್ಟ್ಮೆಂಟ್ ಅಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಕ್ಲಾಸಸ್ ಅಲ್ಲಿ ಜಸ್ಟ್ 15 ಡೇಸ್ಗೆ ಇಷ್ಟನ್ನ ಮಾಡಬಲ್ಲೆ. ನಿಮ್ಗೆ 6 ತಿಂಗಳಿಗೆ ತೆಗೆದುಕೋತಾ ಇದ್ದೀನಿ. ಈ ಮ್ಯಾಟ್ರ್ ನಿಮ್ಗೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್ ನಾಟ್ ಓನ್ಲಿ ಫಿನಾನ್ಷಿಯಲ್ ರಿಲೇಶನ್ಶಿಪ್ ಮಾತ್ರ ಇಲ್ಲ ಆಗಿರಬಾರ್ದು. ನಾನು ದುಡ್ಡು ಕೊಟ್ಟಿದ್ದೀನಿ ಸರ್ ಮಾಡ್ತಾವ್ರೆ ಆ ರಿಲೇಶನ್ಶಿಪ್ ಆಗಿರಬಾರ್ದು. ನೀವು ಕೂಡ 6 ತಿಂಗಳು ದುಡ್ಡು ನಾನು ಹೇಳಿದ್ನಲ್ಲ 15 ಡೇಸ್ ನಾನು ಗಳಿಸ್ಕೊತೀನಿ. ನಮ್ಮ ರಿಲೇಶನ್ಶಿಪ್ ಹೇಗಿರ್ಬೇಕು ಅಂದ್ರೆ ಕಮಿಟ್ಮೆಂಟ್. ನಿಮ್ಗೆ ನಾವು ಟೈಮ್ ಕೊಟ್ಟಿರ್ತೀವಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಫ್ರೀಯಾಗಿ ಕೊಟ್ಟಿರ್ತೀವಿ, ಟೆಸ್ಟ್ ಸೀರೀಸ್ ಫ್ರೀಯಾಗಿ ಕೊಟ್ಟಿರ್ತೀವಿ. ಸೊ ದಯವಿಟ್ಟು ಈ ಮೆಂಟಾಲಿಟಿ ಬಿಟ್ಬಿಡಿ. ಯಾವಾಗಲೂ ಟಾರ್ಗೆಟ್ ಅನ್ನ ಫಾಲೋ ಮಾಡಿ ನಾನು ದುಡ್ಡು ಕೊಟ್ಟಿದ್ದೀನಿ ಬಿಡು ನಾನು ಮಾಡ್ದಂಗೆ ಮಾಡ್ತೀನಿ ಅದು ಮಾಡಬೇಡಿ. ನಾನು ಅಲ್ಗೂ ಒಂದಷ್ಟು ಸ್ಟ್ರಿಕ್ಟ್ ಅನ್ನ ಮಾಡಿದೆ. ಮೆಂಟರ್ಶಿಪ್ ಗ್ರೂಪಿಂದ ಆಚೆ ಹಾಕೋದು, ಪನಿಷ್ಮೆಂಟ್ ಕೊಡೋದು ಇದೆಲ್ಲ ಮಾಡಿದೆ. ಅಂದ್ರೂ ಸುಳ್ಳು ಹೇಳ್ತಾರೆ ಕೆಲವರು. ಸರ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸಾರ್ ಅಂತಾರೆ. ಕೆಲವರು ನನಗೆ ಅಮರ್ಸಕ್ಕೆ ಹೋಗಿ ಟೆಸ್ಟ್ ಸೀರೀಸ್ ಅಲ್ಲಿ ಕೀ ಆನ್ಸರ್ನ ನೋಡ್ಕೊಂಡು ಬರ್ತಿದ್ದಾರೆ. ನೋಡಿ, ಚಿಕ್ಕ ಮಕ್ಳು ತರ ನೋಡು ಮಗ, ದಿನಕ್ಕೆ ಇಷ್ಟು ಮಾಡು, ನಾಳೆ ಇಷ್ಟು ಮಾಡು, ಈ ವೀಕಲ್ಲಿ ಇಷ್ಟು ಮಾಡು, ಆಮೇಲೆ ಟೆಸ್ಟ್ ಅಟೆಂಡ್ ಮಾಡು, ಈ ಪ್ರತಿದಿನ ಟಾರ್ಗೆಟ್ ಕೊಟ್ಕೊಂಡು ಒಂದು 6 ಮಂತ್ ನಿಮಗೆ ಪ್ರಿಪ್ರೇಷನ್ ನಾವು ಮಾಡಿಸ್ತೀವಿ, ಕ್ಲಾಸ್ ತೆಗೆದುಕೊಂಡವ್ರಿಗೆ ವಿತ್ ಕ್ಲಾಸು ಕೊಡ್ತೀವಿ ಅಂದಾಗ ಅದಕ್ಕೆ ನೀವು ರೆಸ್ಪಾನ್ಸಿಬಲ್ ಆಗಿರಬೇಕು. ಸೊ ನೆಕ್ಸ್ಟು ಸ್ಟ್ರಕ್ಚರ್ಡ್ ಪ್ಲಾನ್. ನಿಮ್ಗೊಂದು 3 ರಿವಿಷನ್ಗೆ ಆಗ್ತಕ್ಕಂಥ ಒಂದು ಪ್ಲಾನ್ ಅನ್ನು ನಾನು ಈಗಲೇ ಸಿದ್ಧಪಡಿಸ್ತೀನಿ. ನಿಮ್ಗೊಂದು ಮೊದಲೇ ಟೈಮ್ ಟೇಬಲ್ ಅನ್ನ ಕೊಡ್ತೀವಿ. ಅಟ್ಲೀಸ್ಟ್ ಈ ಒಂದ್ಸಲ ಏನ್ ಮಾಡಬೇಕು, ಈ ವೀಕಲ್ಲಿ ಏನ್ ಮಾಡಬೇಕು, ನೆಕ್ಸ್ಟ್ ಮಂತ್ ಅಲ್ಲಿ ಏನ್ ಮಾಡಬೇಕು, ಅದಾದ್ಮೇಲೆ ಇನ್ 3 ತಿಂಗಳಲ್ಲಿ ಎಷ್ಟು ಮುಗಿತೈತೆ, ಇನ್ 6 ತಿಂಗಳಲ್ಲಿ ಎಷ್ಟು ಮುಗಿಸ್ತೀರಾ, ಇನ್ ಕೇಸ್ ಮಧ್ಯದಲ್ಲಿ ಎಕ್ಸಾಮ್ ಅಂದ್ರೆ ಏನ್ ಮಾಡಬೇಕು, ಎಲ್ಲ ಪ್ಲಾನು. ಡೈಲಿ ಪ್ಲಾನ್ ಕೊಡ್ತೀವಿ, ಪ್ರತಿದಿನ ಟಾರ್ಗೆಟ್, ವೀಕ್ಲಿ ಪ್ಲಾನ್ ಇರುತ್ತೆ, ಮಂತ್ಲಿ ಪ್ಲಾನ್ ಇರುತ್ತೆ, 6 ಮಂತ್ ಒಂದು ಟೈಮ್ ಟೇಬಲ್ ನಿಮಗೆ ಕೊಡ್ತೀನಿ. ನಾಳೆ ನಾಡಿದ್ರಲ್ಲಿ ನಿಮಗೆ ಕೊಡ್ತೀನಿ. ಯಾರ್ಯಾರು ಜಾಯ್ನ್ ಆಗಿದ್ರು ಅವ್ರಿಗೆ ಆ ಕ್ಯಾಲೆಂಡರ್ನ ತಾವು ಜೆರಾಕ್ಸ್ ಹೊಡೆದು ಇಟ್ಕೊಂಡಿರ್ಬೇಕು. ಮತ್ತೆ ಆ ಒಂದು ಪ್ಲಾನ್ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ನಾನು ಮಾಡ್ಕೋತೀನಿ, ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ಮತ್ತೆ ಎಕ್ಸಾಮ್ ಯಾವ ಕಾಲ ಆಗುತ್ತೋ ಅದನ್ನ ನೋಡ್ಕೊಂಡು ಸ್ವಲ್ಪ ಏರುಪೇರು ಮಾಡ್ಕೋತೀನಿ. ಬಟ್ ಒಂದು ಬ್ಲೂ ಪ್ರಿಂಟ್ ಇರಲಿ ನಮ್ಗೆ, ಈ ತರ ಇರುತ್ತೆ.
ನೆಕ್ಸ್ಟ್ ಕಂಪ್ಲೀಟ್ ಸಿಲೆಬಸ್ ಇದಾಗುತ್ತೆ, ಚಾಪ್ಟರ್ ವೈಸು ಎಲ್ಲ ಆಗುತ್ತೆ. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಇರಬೇಕು, ಇಂಪಾರ್ಟೆಂಟ್. ಅದು ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ಪ್ರತಿದಿನ ನಾನು ಏನು ಟಾರ್ಗೆಟ್ ಕೊಟ್ಟಿರ್ತೀನೋ ಅವತ್ತು ಟಾರ್ಗೆಟ್ ಟ್ರ್ಯಾಕಿಂಗ್ ಜರ್ನಲ್ ಇರುತ್ತೆ, ಅದು ನೀವು ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕು ಗ್ರೂಪಲ್ಲಿ. ಅದೆಲ್ಲ ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ನೆಕ್ಸ್ಟು 3 ಪವರ್ಫುಲ್ ರಿವಿಷನ್ ಇರುತ್ತೆ, 1 ರೀಡಿಂಗ್ ಇರುತ್ತೆ. ನೆಕ್ಸ್ಟು ಪ್ರೀಮಿಯಂ ಟೆಸ್ಟ್ ಸೀರೀಸ್ ತಮಗೆ ಕೊಡ್ತಾ ಹೋಗ್ತೀವಿ. ಮೆಂಟಲ್ ಹೆಲ್ತ್ ಚೆನ್ನಾಗಿರಲಿ ಅಂತೇಳಿ ಮ್ಯಾನಿಫೆಸ್ಟೇಷನ್ ಸೆಷನ್ ಕೊಡ್ತಾ ಹೋಗ್ತೀವಿ. ನಿಮಗೆ ಲೈಫ್ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು, ಕ್ಲಾಸಸ್ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು, ಒಂದು ಕಾನ್ಫಿಡೆನ್ಸ್ ಇರಬೇಕು, ಕಾಮ್ ಮೈಂಡ್ ಸೆಟ್ ಇರಬೇಕು. ಅಂದರೆ ನೀವು ಮೆಡಿಟೇಷನ್ ಮಾಡಲೇಬೇಕು, ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ನೋಡಲೇಬೇಕು. ಹಿಂದೂ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಕ್ರಿಶ್ಚಿಯನ್ಸ್ ಆಗಿರಲಿ, ಎಲ್ಲರಿಗೂ ಇರೋದು ಒಂದೇ ಮೈಂಡು, ಬಟ್ ಮೈಂಡ್ ಸೆಟ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ದಯವಿಟ್ಟು ಎಲ್ಲರೂ ಮ್ಯಾನಿಫೆಸ್ಟೇಷನ್ ಕ್ಲಾಸನ್ನು ನೋಡಿ. ಕೆಲವರು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ, ಕೆಲವರು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ, ಕೆಲವರು ದೇವರು ಅಂತ ಹೇಳ್ತಾರೆ, ಕೆಲವರು ರಾಮ, ಕೆಲವರು ಅಲ್ಲ, ಕೆಲವರು ಕ್ರಿಶ್ಚಿಯನ್ನು. ಒಂದೊಂದು ಹೆಸರನ್ನ ಬದಲಾಯಿಸ್ಕೊಂಡಿದ್ದೇವೆ ಅಷ್ಟೇ. ನಾವು ಎಲ್ಲವೂ ಕೂಡ ಒಂದೇ, ನಮ್ಮ ಮೈಂಡ್ ಸೆಟ್. ಓಕೆನಾ? ಅದು ಚೇಂಜ್ ಆಗಬೇಕಾದ್ರೆ ನೀವು ಕಂಪ್ಲೀಟ್ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ನೋಡಿ ಎಂಜಾಯ್ ಮಾಡ್ತೀರಾ. ನಂತರ ಹೇಳಿದ್ನಲ್ಲ 21 ಡೇಸ್ ನಿಮಗೆ ಪ್ರಾಕ್ಟೀಸ್ ಲೈವಲ್ಲೇ ಮಾಡಿಸ್ತೀನಿ ಮೆಡಿಟೇಷನ್ದು. ಸೊ ಇಷ್ಟೆಲ್ಲ ಇರುತ್ತೆ. ಸೊ ಈಗ ಕೋರ್ಸ್ 1 ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಅಬ್ಸಲ್ಯೂಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆ ಸರ್, ನನಗೆ ಎಲ್ಲ ಸಬ್ಜೆಕ್ಟು ಕ್ಲಾರಿಟಿ ಇದೆ ಸರ್ ಅಂದರೆ ಕೋರ್ಸ್ 1 ಚೂಸ್ ಮಾಡಿ. ಇಲ್ಲ ಸರ್ ನನಗೆ ಆಲ್ರೆಡಿ ಕ್ಲಾಸ್ ಆಗಿದೆ ಬೇರೆ ಕಡೆ, ಅಷ್ಟೊಂದು ಕಾನ್ಸೆಪ್ಟು ಕ್ಲಾರಿಟಿ ಇಲ್ಲ, ಮತ್ತೆ ರಿವಿಷನ್ಗೆ ಹೆಲ್ಪ್ ಆಗುತ್ತೆ ಬಿಡಿ ಸರ್ ಅನ್ನೋದಾದರೆ, ಬೇರೆ ಕ್ಲಾಸಲ್ಲಿ ಎಲ್ಲರೂ ನಿಮ್ಗೆ ಯಾವ್ದಾದ್ರು ಸಬ್ಜೆಕ್ಟ್ ಕಷ್ಟ ಅನಿಸಿದೆ ಅಂದರೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಆದರೂ ಕಷ್ಟ ಅನಿಸ್ಲಿ, ಈ ಕೋರ್ಸ್ 2 ಚೂಸ್ ಮಾಡಿ. 3333ಕ್ಕೆ ವಿತ್ ಕ್ಲಾಸು, ಮೆಂಟರ್ಶಿಪ್ಪು, ಟೆಸ್ಟ್ ಸೀರೀಸು, ಮ್ಯಾನಿಫೆಸ್ಟೇಷನ್ ಕ್ಲಾಸು ಎಲ್ಲ ಫ್ರೀ. ನೆಕ್ಸ್ಟ್ 1499ಗೆ ಮೆಂಟರ್ಶಿಪ್ಪು, ಮ್ಯಾನಿಫೆಸ್ಟೇಷನ್ನು, ಟೆಸ್ಟ್ ಸೀರೀಸು ಫ್ರೀ. ಸೊ ಇದಿಷ್ಟು ನಮ್ಮ ಮೆಂಟರ್ಶಿಪ್ನ ಕಂಪ್ಲೀಟ್ ಡೀಟೇಲ್ಸ್. ಹೇಳಿದ್ನಲ್ವಾ, ನಿಮಗೆ ಮೆಂಟರ್ಶಿಪ್ ಬೇಕು ಅಂದರೆ 7026132710ಕ್ಕೆ ವಾಟ್ಸಪ್ ಮೆಸೇಜ್ ಮಾಡಬೇಕು. ಕಾಲ್ ಮಾಡಿದ್ರೆ ಯಾರು ರಿಸೀವ್ ಮಾಡಲ್ಲ. ಏನಾದರೂ ರಿಪ್ಲೈ ಮಾಡೋದು ಲೇಟ್ ಆದರೆ ದಯವಿಟ್ಟು ವೆಯ್ಟ್ ಮಾಡಿ, ರಿಪ್ಲೈ ಮಾಡ್ತಾರೆ. ಆ್ಯಂಡ್ ಇವ್ರು ಏನೇನು ನಿಮಗೆ ಪೇಮೆಂಟ್ ಡೀಟೇಲ್ಸು ಅಥವಾ ಅಡ್ಮಿಷನ್ನು ಕನ್ಫರ್ಮ್ ಮಾಡೋದೆಲ್ಲ ಇವ್ರು ಕಂಪ್ಲೀಟ್ ಕನ್ಫರ್ಮ್ ಮಾಡ್ತಾರೆ. ದಯವಿಟ್ಟು ನಾನು ಈ ಸತಿ ಇರ್ತಕ್ಕಂಥದ್ದು 150 ಒಳ್ಳೆ ಸಾಕು ಅಂದ್ಕೊಂಡಿದ್ದೀನಿ, ಬಟ್ PSI 3 ಗ್ರೂಪ್ ಇರೋದ್ರಿಂದ ಒಂದು 100 ಸ್ಟೂಡೆಂಟ್ಸಿಗೆ ಸಾಕು ಅಂದ್ಕೊಂಡಿದ್ದೀನಿ. ನೋಡೋಣ. ಆ ಅರ್ಲಿ ಬರ್ಡ್ಸ್ ಯಾರು ಬೇಗ ಬರ್ತಿರೋ ಅವ್ರನ್ನ ಬೇಗ ಜಾಯಿನ್ ಮಾಡೋಣ. ಓಕೆನಾ? ಸೊ ಇಲ್ಲಿ SDFDA ಓದೋರಿಗೆ ಕಮ್ಯುನಿಕೇಷನ್ ಟಾರ್ಗೆಟು ಇರುತ್ತೆ, ಕಮ್ಯುನಿಕೇಷನ್ ಟೆಸ್ಟ್ ಇರುತ್ತೆ. PSI ಓದೋರಿಗೆ ಪೇಪರ್ 1 ಕೂಡ ಟಾರ್ಗೆಟ್ ಇರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವು PCA ಆಗಲಿ, PSI ಆಗಲಿ, FDST ಆಗಲಿ ಪೇಪರ್ 1 ಅಂದರೆ ಇಟ್ ಮೀನ್ಸ್ GK ಪೇಪರು ಫುಲ್ಲು ಸ್ಟ್ರಾಂಗ್ ಆಗಿರಬೇಕು. ಓಕೆನಾ? ಸೊ ಅದ್ರ ಮೇಲೆ ನಾವು ಗಮನವನ್ನು ಜಾಸ್ತಿ ಕೊಡೋಣ. ಯಾಕೆಂದರೆ ನಮಗೆ GK ಅಥವಾ GS ಪೇಪರ್ ನೀವು ಸ್ಟ್ರಾಂಗ್ ಇದ್ದೀರಾ ಅಂದರೆ essay ಬರೆಯೋಕೆ ಅನುಕೂಲ ಆಗುತ್ತೆ, ಟ್ರಾನ್ಸ್ಲೇಷನ್ ಮಾಡೋಕೆ ಅನುಕೂಲ ಆಗುತ್ತೆ. ಸೊ ಇಷ್ಟು ಈ ಒಂದು ಮೆಂಟರ್ಶಿಪ್ನ ಮಾಹಿತಿ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್. ಏನಾದ್ರು ಡೌಟ್ ಇದೆಯಾ? ಏನಾದರೂ ಡೌಟ್ ಇದೆಯಾ? ಮೆಡಿಟೇಷನನ್ನು ಈ ಗ್ರೂಪ್ದು ಅಡ್ಮಿಷನ್ ಕಂಪ್ಲೀಟ್ ಆಗಲಿ, ಇದು ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಹಳೇ ಮೆಂಟರ್ಶಿಪ್ನವ್ರಿಗೂ ಇವ್ರಿಗೂ ಎಲ್ಲರಿಗೂ ಕೂಡ ಶುರು ಮಾಡ್ತಾ ಹೋಗೋಣ. ಓಕೆನಾ? ಸೊ ಇವತ್ತಿನ ಅಡ್ಮಿಷನ್ ಸ್ಟಾರ್ಟು. ಇವತ್ತು ಡೇಟು ಐ ಥಿಂಕ್ 13 ಅನ್ಸುತ್ತೆ. 13 ಏಪ್ರಿಲ್ 2026. ಬೇಗ ಜಾಯ್ನ್ ಆದವ್ರಿಗೆ ಬೇಗ ಅಡ್ಮಿಷನ್ ಸಿಗುತ್ತೆ. ಆಮೇಲೆ ಅಡ್ಮಿಷನ್ ಕ್ಲೋಸ್ ಮಾಡ್ತೀವಿ. ಅಡ್ಮಿಷನ್ ಕ್ಲೋಸ್ ಆದಮೇಲೆ ಸರ್ ನಮಗೆ ಕೋರ್ಸ್ ಆಕ್ಟಿವೇಟ್ ಮಾಡಿಲ್ಲ, ಸರ್ ನಮಗೆ ಟೆಸ್ಟ್ ಸೀರೀಸ್ ಆಕ್ಟಿವೇಟ್ ಮಾಡಿಲ್ಲ, ಸರ್ ನಮ್ಮ ಮ್ಯಾನಿಫೆಸ್ಟೇಷನ್ ಆಕ್ಟಿವೇಟ್ ಮಾಡಿಲ್ಲ, ಈ ರೀತಿ ದಯವಿಟ್ಟು ಮಾಡ್ಕೋಬೇಡಿ. ಯಾಕೆಂದರೆ 6400 ವಿದ್ಯಾರ್ಥಿಗಳು ಅವರು ಇವರೆಲ್ಲರೂ ಮೇಂಟೈನ್ ಮಾಡಬೇಕಲ್ವಾ. ಸೊ ಅಟ್ ಎ ಟೈಮ್ ನಾವೇನೇನು ಹೇಳ್ತೀವೋ ಅದನ್ನು ಫಾಲೋ ಮಾಡ್ತಾ ಬನ್ನಿ. ಓಕೆ, ಕ್ಲಿಯರ್? ನಾನಿನ್ನು ನೋಡ್ಬೋದಾ? ಓಕೆ, ಏನಾದರೂ ಇದ್ರೆ ಜಸ್ಟ್ 1 ಮಿನಿಟ್ ಟೈಮನ್ನು ಕೊಡ್ತೀನಿ,
ಕೇಳ್ಬೋದು. ಐ ಥಿಂಕ್ ಏನು ಡೌಟ್ ಇಲ್ಲ ಅನ್ಸುತ್ತೆ. ಬಾಯ್ ರಾಜೇಶ್ವರಿ, ಚಿತ್ರ ಮ್ಯಾಮ್, ಬಾಯ್, ಸಿ ಯು, ಟೇಕ್ ಕೇರ್.